ನಮಸ್ಕಾರ ಎಲ್ಲರಿಗೂ ದ್ವಿತಿ ಲಾಗ್ಸ್ ಚಾನಲ್ಗೆ ಸ್ವಾಗತ ರೀ. ನಾನು ಇವತ್ತಿನ ವಿಡಿಯೋದಲ್ಲಿ ಮುಂಜಾನೆಯ ಬ್ರೇಕ್ಫಾಸ್ಟಿಗೆ ಅಂತ ರೇಷನ್ ಅಕ್ಕಿನ ಉಪಯೋಗಿಸ್ಕೊಂಡು ಪಡ್ಡು ಹೆಂಗೆ ಮಾಡೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ಹೇಳತ್ತೇನೆ ರೀ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಂಗೆ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನನ್ನ ಚಾನಲ್ ನೋಡಾಕತ್ತೀರಿ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇಲ್ಲಿ ಹೆಂಗೆ ಮಾಡೋದು ಅಂತೇಳಿ ನೋಡೋಣ್ರಿ. ಮೊದಲಿಗೆ ಅಕ್ಕಿ ಬೇಳೆನ ನೆನೆಸ್ಕೋಬೇಕಾಗ್ತೈತಿ. ಇಲ್ಲಿ ನಾನು 3 ಲೋಟ ಅಕ್ಕಿನ ತೊಗೊಂಡೇನಿ ರೀ, ರೇಷನ್ ಅಕ್ಕಿನ. ಇದು ನೀವು ರೇಷನ್ ಅಕ್ಕಿ ಇದ್ರೆ ರೇಷನ್ ಅಕ್ಕಿನ ತೊಗೋಬೋದು. ಇಲ್ಲ ಅಂತಾದರೆ ನಾರ್ಮಲ್ ಅಕ್ಕಿ ಅಂಗಡಿಯಲ್ಲಿ ಸಿಗುತ್ತಲ್ರಿ, ಅವು ಅಕ್ಕಿನೂ ಯೂಸ್ ಮಾಡ್ಬೋದು. 1 ಗ್ಲಾಸ್ನಷ್ಟು ಉದ್ದಿನಬೇಳೆ, ನಾವು ಯಾವ ಗ್ಲಾಸ್ಲೆ ಅಕ್ಕಿ ತೊಗೊಂಡಿರ್ತಾವಲ್ರಿ ಅದೇ ಗ್ಲಾಸ್ಲೇನ ಉದ್ದಿನಬೇಳೆನ ತೊಗೊಳ್ಳೋದು. ಹಂಗೆ ನಾವು ಯಾವ ಗ್ಲಾಸ್ಲೆ ಉದ್ದಿನಬೇಳೆ ಅಕ್ಕಿ ತೊಗೊಂಡಿರ್ತೀವಿ ಅದರಿಂದ ಅರ್ಧ ಗ್ಲಾಸು ಹೆಸರು ಬೇಳೆ ಮತ್ತು ಅರ್ಧ ಗ್ಲಾಸ್ ತೊಗರಿ ಬೇಳೆನ ತೊಗೋಬೇಕ್ರಿ. ಎಲ್ಲನೂ ಒಂದು ಸಾರಿ ಸ್ವಚ್ಛಗೆ ತೊಳ್ಕೊಂಡು ಅವ ನೆನೆಯಾಕೆ ಎಷ್ಟು ನೀರು ಬೇಕಲ್ರಿ ಅಷ್ಟು ನೀರನ್ನು ಹಾಕ್ಕೊಂಡು ಇಟ್ಕೋಬೇಕ್ರಿ. ನಾನಿಲ್ಲಿ ಮುಂಜಾನೆ ಅಂದರೆ 12 ಗಂಟೆ ಅಷ್ಟಿಗೆ ನೆನೆಯಾಕೆ ಇಟ್ಟಿದ್ದೀನಿ ರೀ. ರಾತ್ರಿ 7ರಿಂದ 8 ಗಂಟೆ ಒಳಗನ ರುಬ್ಕೊಂಡ್ರಿ. ಇವಾಗ ಬಿಸಿಲು ಜಾಸ್ತಿ ಐತ್ರಿ, ಹುಳಿ ಚಲೋ ಹಂಗೆ ಬರ್ತೈತ್ರಿ. ಒಂದು ಸಾರಿ ನೀವು ಈ ಥರನಾಗಿ ಟ್ರೈ ಮಾಡಿ ನೋಡಿರಿ. ನಾನಿಲ್ರಿ ಬೇಳೆಗಳನ್ನು ಸಪ್ರೇಟಾಗಿನ ನೆನೆಸ್ಕೊಂಡಿಲ್ರಿ, ಎಲ್ಲ ಕೂರ್ಸನ್ನು ನೆನೆಸ್ಕೊಂಡೇನಿ ರೀ. ನೀವು ಬೇಕಿದ್ದರೆ ಸಪ್ರೇಟಾಗಿ ನೆನೆಸ್ಕೋಬೋದು. ನನಗೇನು ಡಿಫ್ರೆನ್ಸ್ ಅನ್ಸಂಗಿಲ್ಲ, ಸಪ್ರೇಟಾಗಿ ನೆನೆಸ್ಕೊಂಡ್ರು ಹಾಗೆ ಕೂಡ್ಸಿ ನೆನೆಸ್ಕೊಂಡ್ರು. ಅದಕ್ಕೋಸ್ಕರ ನಾನು ಎಲ್ಲನೂ ಒಮ್ಮೆ ಕೂಡ್ಸಿನ ನೆನೆಸ್ಕೊತೀನಿ ರೀ. ಇವಾಗ ನಾನು ರಾತ್ರಿ 7 ಗಂಟೆ ಸುಮಾರಿಗೆ ರುಬ್ಬಾತೀನಿ ರೀ. ಮೊದಲಿಗೆ ನೀರನ್ನೆಲ್ಲ ಚೆನ್ನಾಗೆ ಬಸ್ಕೊಂಡು ಮಿಕ್ಸಿ ಜಾರೊಳಗೆ ಹಾಕಿ ಪೂರ್ತಿ ನೈಸ್ ಹಂಗೆ ರುಬ್ಕೋಬೇಕ್ರಿ. ಎಲ್ಲನೂ ರುಬ್ಕೊಂಡು ಈ ಥರನಾಗಿ ತಕ್ಕೊಂಡ್ರಿ. ನಾನಿಲ್ಲಿ ಅವಲಕ್ಕಿ ಯೂಸ್ ಮಾಡೋದಿಲ್ಲ, ಅನ್ನ ಯೂಸ್ ಮಾಡ್ತೀನಿ ರೀ. ಅವಲಕ್ಕಿಯಿಂದ ಸ್ವಲ್ಪ ಕಲರು ಕೆಂಪಗಾಗುತ್ತೆ ರೀ. ಇಲ್ಲಿ ಅನ್ನ ಯೂಸ್ ಮಾಡೋದ್ರಿಂದ ಕ್ರಿಸ್ಪಿಯಾಗಿ ಬರ್ತಾವ್ರಿ, ಟೇಸ್ಟಾಗಿನೂ ಅನ್ನಿಸ್ತಾವೆ. ಒಂದು ಸಾರಿ ಅನ್ನ ಹಾಕಿ ಟ್ರೈ ಮಾಡಿ ನೋಡಿರಿ. ಅನ್ನನೂ ಪೂರ್ತಿಯಾಗಿ ನಾವೇನು ಹಿಟ್ಟನ್ನು ರುಬ್ಕೊಂಡು ಬಂದಿದ್ವಲ್ರಿ ಅಕ್ಕಿ ನೆನೆಸಿದ್ದನ್ನು ಅದೇ ಥರನಾಗಿ ಪೂರ್ತಿ ನೈಸಾಗಿ ಪೇಸ್ಟ್ ಮಾಡ್ಕೊಂಬಿಡ್ಬೇಕ್ರಿ. ಇವಾಗ ಅದನ್ನು ಸಹಿತ ರುಬ್ಬಿಟ್ಕೊಂಡಿರುವಂಥ ಹಿಟ್ಟಿನೊಳಗೆ ಹಾಕಿ ಎಲ್ಲನೂ ಚೆಂದ ನಮಗೆ ಕಲಿಸ್ಕೋಬೇಕ್ರಿ. ನೀರು ಭಾಳ ಜಾಸ್ತಿ ಹಾಕ್ಕೊಂಡು ರುಬ್ಕೊಳಕ್ಕೆ ಹೋಗಬೇಡ್ರಿ, ಇತ್ತ ಭಾಳ ದಟ್ಟವಾಗಿನೂ ರುಬ್ಕೊಳಕ್ಕೆ ಹೋಗಬೇಡ್ರಿ. ನಮಗೆ ದೋಸೆ ಹಾಕೋಕ್ಕೆ ಬರೋ ಹಿಟ್ಟಿನ ಹದಕ್ಕೆ ಹಾಕೊಂಡ್ರೆ ಆಯಿತು. ದೋಸೆ ಪಡ್ಡು ಇದರಿಂದ ಇಡ್ಲಿ ಸಹಿತ ಮಾಡ್ಕೋಬೋದು. ಇದೇ ಹಿಟ್ಟಿನಿಂದ ಬರೀ ಪಡ್ಡು ಅಷ್ಟೇ ಅಲ್ಲ, ದೋಸೆ ಇಡ್ಲಿ ಪಡ್ಡು ಎಲ್ಲನೂ ಉತ್ತಪ್ಪ ಈ ಥರನಾಗಿ ಎಲ್ಲನೂ ಮಾಡ್ಕೋಬೋದು. ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳತ್ತೇನು. ಸೋಡಾನ ಯೂಸ್ ಮಾಡಂಗಿಲ್ಲ ರೀ, ನಾನು ಯಾವುದೇ ಅಡುಗೆ ಮಾಡಿದ್ರೂ ಸೋಡಾನ ಯೂಸ್ ಮಾಡೋದಿಲ್ಲ, ಉಪ್ಪು ಅಷ್ಟೇ ಹಾಕ್ಕೋತೀನಿ. ನೀವು ಬೇಕಿದ್ದರೆ ಸ್ವಲ್ಪ ಸಕ್ಕರೆನೂ ಸಹಿತ ಹಾಕ್ಕೋಬೋದು. ನಾನಿಲ್ಲಿ ಉಪ್ಪನ್ನು ಅಷ್ಟೇ ಹಾಕ್ಕೊಂಡೇನು. ಎಲ್ಲನೂ ಚೆಂದ ನಮಗೆ ಮಿಕ್ಸ್ ಮಾಡ್ಕೊಂಡು ಪ್ಲೇಟ್ ಮುಚ್ಚಿ ರಾತ್ರಿ ಪೂರ್ತಿ ನೆನೆಯಾಕೆ ಇಡಬೇಕ್ರಿ. ಬೆಳಿಗ್ಗೆ ಅನ್ನೋಷ್ಟಿಗೆ ಪ್ಲೇಟ್ಸ್ ನಾವೇನು ಮುಚ್ಚಿರೋ ಪ್ಲೇಟ್ ಸಹಿತ ನಿಂತಿರೋದಿಲ್ಲ, ಅಷ್ಟು ಹುಳಿ ಬಂದಿರುತ್ತೆ ರೀ. ಒಂದೊಂದು ಸಾರಿ ಹುಳಿ ಬಂದಿರಂಗಿಲ್ಲ, ಅವಾಗ ಏನು ಮಾಡ್ಬೇಕಂದ್ರೆ ರೀ, ಬಿಸಿನೀರು ಇರ್ತಾವಲ್ರಿ, ಸ್ವಲ್ಪ ಉಗುರು ಬೆಚ್ಚಗೆ ನೀರನ್ನು ನಾವು ಏನು ಹಿಟ್ಟು ರುಬ್ಕೊಂಡು ಇಟ್ಕೊಂಡಿರ್ತೀವಲ್ರಿ ಅದ್ರೊಳಗೆ ಹಾಕ್ಕೊಂಡು ಅಂದ್ರೆ 1 ತಾಸು ಬಿಟ್ಟು ನೋಡಿದ್ವು ಅಂದ್ರೆ ಹುಳಿ ಬಂದಿರುತ್ತೆ ರೀ, ಆವಾಗ ರುಚಿ ಅನ್ನಿಸ್ತಾವ್ರಿ. ಇವಾಗ ಬಿಸಿಲು ಜಾಸ್ತಿ ಐತ್ರಿ, ಹುಳಿ ಜಾಸ್ತಿನೇ ಬರ್ತೈತ್ರಿ. ಮಳೆಗಾಲದಲ್ಲಿ ಹುಳಿ ಬರಲಿಲ್ಲ ಅಂದರೆ ಈ ಟಿಪ್ಸನ್ನು ಫಾಲೋ ಮಾಡಿ ನೋಡಿರಿ. ಇವಾಗ ಹುಳಿ ಬಂದಿರುವಂಥ ಎಲ್ಲ ಹಿಟ್ಟನ್ನು ಚೆಂದಂಗೆ ಮಿಕ್ಸ್ ಮಾಡ್ಕೊಳತ್ತೇನೆ ರೀ. ಅಷ್ಟರಲ್ಲಿ ನಾನಿಲ್ಲಿ ಹಂಚು ಸಹಿತ ಕಾಯಕ್ಕೆ ಇಟ್ಕೊಂಡಿದ್ದೀನಿ ರೀ. ಹಂಚು ಕಾದಿತ್ತು, ಎಲ್ಲನೂ ಚೆಂದಂಗೆ ಒಮ್ಮೆ ಮಿಕ್ಸ್ ಮಾಡಿಕೊಂಡ್ರಿ. ನೀವಿಲ್ಲಿ ತುಪ್ಪನೂ ಯೂಸ್ ಮಾಡ್ಕೋಬೋದು, ಇಲ್ಲ ಎಣ್ಣೆನೂ ಯೂಸ್ ಮಾಡ್ಕೋಬೋದು ರೀ. ನಾನಿಲ್ಲಿ ಎಣ್ಣೆನ ಹಾಕೊಳತ್ತೇನೆ ರೀ. ನಾನ್ ಸ್ಟಿಕ್ ಇತ್ತು ಅಂದರೆ ನೀವು ಡೈರೆಕ್ಟನ್ನು ಹಾಕೋಬೋದು. ಹಾಗೆ ಎಳ್ಳುತ್ತೆ ಅನ್ನೋದಾದರೆ, ಅಂದರೆ ಚೆನ್ನಾಗಿ ಮೇಲೆದ್ದು ಬರುತ್ತಾವೆ ಪಡ್ಡು ಅನ್ನೋದಾದರೆ ನೀವು ಹಾಗೇನೂ ಹಾಕೋಬೋದು. ನಾನಿಲ್ಲಿ ಎಣ್ಣೆನ ಹಾಕೊಳತ್ತಿದ್ದೀನಿ ರೀ. ಇಲ್ಲಿ ಒಂದು ಟಿಪ್ ಇದೆ, ಏನಪ್ಪ ಅಂದರೆ ಯಾವಾಗಲೂ ಮೊದಲು ಸೈಡಲ್ಲಿರೋ ಹೋಲ್ಗಳಿಗೆಲ್ಲಕ್ಕೂ ಹಾಕೋಬೇಕ್ರಿ. ನಡು ಇರೋದಕ್ಕೆ ಡೈರೆಕ್ಟು ಉರಿ ಬಡಿಯುತ್ತೆ ಅಲ್ರಿ, ಅದಕ್ಕೋಸ್ಕರ ಬೇಗನೆ ಹೊತ್ತಾವ್ರಿ. ನಡು ಇರೋಕೆ ಆಮೇಲೆ ಹಾಕೋಬೇಕು. ಎಣ್ಣೆ ಆಯಿತು ಹಿಟ್ಟನ್ನು ಆಯ್ತು ರೀ, ಫಸ್ಟಿಗೆ ಸುತ್ತಲೂ ಇರೋದಕ್ಕೆ ಹಾಕೋಬೇಕು. ಎಲ್ಲ ಕಡೆ ಹಾಕೋಬೇಕ್ರಿ. ನಿಮಗೆ ಎಷ್ಟು ಸೈಜ್ ಬೇಕು ನೋಡಿರಿ, ಅಂದರೆ ದೊಡ್ಡದಾದರೆ ಪೂರ್ತಿಯಾಗಿ ಹಾಕ್ಕೊಳ್ಳಿ, ಸ್ವಲ್ಪ ಚಿಕ್ಕದು ಬೇಕಂದ್ರೆ ಅರ್ಧದವರೆಗೂ ಹಾಕ್ಕೊಳ್ರಿ. ತುಂಬ ಈಸಿಯಾಗಿ ಮೇಲ್ಗಡೆ ಎದ್ದು ಬರ್ತಾವ್ರಿ. ಮಕ್ಕಳಂತೂ ತುಂಬ ಖುಷಿಪಟ್ಟು ತಿಂತಾರೆ. ಹಾಗೆ ಟಿಫನ್ ಬಾಕ್ಸ್ಗೂ ಸಹಿತ ಇದನ್ನು ಕಳಿಸಿದ್ರಿ ಅಂದರೆ ಎಲ್ಲನೂ ಖಾಲಿ ಮಾಡ್ಕೊಂಡು ಬರ್ತಾರೆ. ಇದಕ್ಕೆ ನೀವು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಉಳ್ಳಾಗಡ್ಡಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಮತ್ತು ಕರಿಬೇವನ್ನು ಹಾಕಿದ್ರು ಅಂತೂ ಇದು ಮಸಾಲೆ ಪಡ್ಡು ರೆಡಿ ಆಗುತ್ತೆ. ನಾನು ಎಲ್ಲ ಕಡೆ ಹಾಕ್ಕೊಂಡು ಮೇಲ್ಗಡೆ ಮುಚ್ಚಿ ಅದು ಮೇಲ್ಗಡೆ ಪೂರ್ತಿಯಾಗಿ ಹಿಟ್ಟು
ಎಲ್ಲ ಡ್ರೈ ಆಗಿರ್ಬೇಕು ರೀ. ಅಂದರೆ ಆವಾಗ ನಾವು ಹೊಳಸಿ ತಿರುವಿ ಹಾಕ್ಬೇಕು ರೀ. ನಾನಿಲ್ಲಿ ಸ್ಪೂನ್ನಿಂದ ತಿರುವಿ ಹಾಕೋತಾ ಇದ್ದೀನಿ ರೀ. ಮೊದಲಿಗೆ ನಾನು ಮಧ್ಯದಲ್ಲಿ ಇರುವಂತಹ ಪಡ್ಡನ್ನು ತಿರುವಿ ಹಾಕ್ಕೊಳತ್ತೀನಿ ರೀ. ಯಾಕಂದ್ರೆ ಅವು ಬೇಗನೆ ಹೊತ್ತಾವ್ರಿ, ಅದಕ್ಕಾಗಿ. ಆಮೇಲೆ ಸುತ್ತಲೂ ಇರೋವನ್ನೆಲ್ಲನೂ ತಕ್ಕೋಬೇಕು ರೀ. ಇವಾಗ ಎಲ್ಲನೂ ಹೊಳಿಸಿ ಹಾಕ್ಕೊಳ್ಳೋಣ ರೀ. ತುಂಬ ಈಸಿಯಾಗಿ ಬರ್ತಾವೆ ರೀ, ಯಾವುದು ಎಫರ್ಟ್ ಹಾಕ್ದೇನೆ ಸ್ವಲ್ಪ ಸ್ಪೂನಿಂದ ಒತ್ತಿದ್ರೆ ಸಾಕು ಮೇಲ್ಗಡೆ ಅದು ಬರ್ತಾವೆ. ಅಷ್ಟು ಹಾಗೆ ಬಾಯಲ್ಲೂ ಸಹಿತ ಅಷ್ಟು ರುಚಿಯಾಗಿರ್ತಾವೆ ರೀ. ಒಂದು ಸಾರಿ ಟ್ರೈ ಮಾಡಿರಿ. ಹಂಗೆ ನೀವು ಯಾವ ಥರ ಪಡ್ಡನ್ನು ಮಾಡ್ತೀರಾ ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ. ನಾನು ದೋಸೆ ರೆಸಿಪಿನೂ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಒಂದು ಸಾರಿ ನೋಡ್ಕೊಂಡು ಬನ್ನಿ. ಅದು ಸಹಿತ ರೇಷನ್ ಅಕ್ಕಿಯಿಂದ ಹೇಗೆ ಮಾಡೋದು ಅಂತ ಸೇಮ್ ಹೋಟೆಲ್ ಸ್ಟೈಲ್ನಲ್ಲಿ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ. ಒಂದು ಸಾರಿ ನೋಡಿ ಹಾಗೆ ರೆಸಿಪಿನ ಟ್ರೈ ಮಾಡಿರಿ. ಇವಾಗ ಎಲ್ಲನೂ ಟರ್ನ್ ಮಾಡ್ಕೊಂಡೆ ಮತ್ತೆ ಪ್ಲೇಟನ್ನು ಮುಚ್ಚಿ ಒಂದು 3-4 ನಿಮಿಷದಷ್ಟು ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ನಮಗೆ ರುಚಿಯಾದಂಥ ಪಡ್ಡು ರೆಡಿ ಆಯಿತು. ಬೆಳಗಿನ ಬ್ರೇಕ್ಫಾಸ್ಟಿಗೆ ಹಾಗೂ ಲಂಚ್ ಬಾಕ್ಸ್ಗೂ ಸಹಿತ ಯಾವುದೇ ಚಿಂತೆ ಇಲ್ಲದೆ ಕಟ್ಟಿ ಕಳಿಸ್ಬೋದು. ಮಕ್ಕಳು ಖುಷಿಯಿಂದ ತಿಂದು ಬರ್ತಾರೆ ರೀ. ಇದ್ರ ಜೊತೆಗೆ ಕೊಬ್ಬರಿ ಚಟ್ನಿ ಹಾಗೆ ಸಾಂಬಾರು, ತರಕಾರಿ ಸಾಂಬಾರಾದರೂ ನಡೆಯುತ್ತೆ, ಬೇಳೆ ಸಾಂಬಾರಾದರೂ ನಡೆಯುತ್ತೆ. ಸಾಂಬಾರನ್ನು ಹಾಕ್ಕೊಂಡು ತಿಂದರೆ ಅಂತೂ ತುಂಬ ರುಚಿಯಾಗಿರ್ತದೆ. ನೀವು ಒಂದು ಸಾರಿ ಟ್ರೈ ಮಾಡಿ. ಈ ರೆಸಿಪಿ ನಿಮಗೆ ಹೆಂಗೆ ಅನಿಸ್ತು ಅಂತೇಳಿ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ. ನಾ ಮಾಡೋ ರೆಸಿಪಿ ನಿಮಗೆ ಹೇಗೆ ಅನಿಸುತ್ತೆ ಅಂತ ಅದನ್ನು ಸಹಿತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇವಾಗ ಎಲ್ಲನೂ ತಕ್ಕೋತಾ ಇದ್ದೀನಿ ರೀ. ಇವಾಗ ನಾನು ಚಟ್ನಿ ಮತ್ತು ಸಾಂಬಾರು ಜೊತೆಗೆ ಮಾಡಿರುವಂತಹ ಬಿಸಿಯಾದಂಥ ಪಡ್ಡನ್ನು ಸರ್ವ್ ಮಾಡ್ತಾ ಇದ್ದೀನಿ. ತುಂಬ ರುಚಿಯಾದಂಥ ಕ್ರಿಸ್ಪಿ ಆದಂಥ ಪಡ್ಡು ರೆಡಿ ಆಯಿತು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು.